ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ಸ್ವಾಗತಿಸುವಂತವನಾಗಿದ್ದೇನೆ. ಇದು ನಿಮ್ಮೆಲ್ಲರೂ ಕೂಡ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಂಬುವಂತವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ಈಗ ನೀವು ಎಬೆನ್ಸನ್ ಟಿವಿನ ನೋಡ್ತಾ ಇದ್ದೀರಿ. ಈಗ ಮಾತಾಡ್ಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. Today we are discussing the parable of two debtors. ಇವತ್ತು ನಾವು ಇಬ್ಬರು ಸಾಲಗಾರರ ಬಗ್ಗೆ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. For today's meditation, let us turn to the Gospel according to Saint Luke, chapter 7, verses 41 to 43. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾವು ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 41ರಿಂದ 43 ತನಕ ನೋಡಿಕೊಳ್ಳೋಣ. A certain moneylender had two debtors. One owed 500 denarii and the other 50. When they could not pay, he cancelled the debt of both. Now, which of them will love him more? Simon answered, the one, I suppose, for whom he cancelled the larger debt. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಆಗ ಯೇಸು ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವನಿಗೆ ಗತಿ ಇಲ್ಲದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ ಸೀಮೋನನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. One of the Pharisees, Simon, asked Jesus to come to his home for lunch. As they sat down to eat, a prostitute came there with a jar filled with expensive perfume. She knelt behind Jesus, weeping with her tears falling down upon his feet. She wiped them off with her hair and kissed them and poured the perfume on them. ನಾವು ವಾಕ್ಯ ಭಾಗದಲ್ಲಿ ನೋಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಫರಿಸಾಯರಲ್ಲಿ ಒಬ್ಬನು ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಊಟಕ್ಕೆ ಕರೀತಾನೆ. ಆ ಸಮಯದಲ್ಲಿ ಒಬ್ಬ ವ್ಯಭಿಚಾರಣಿಯಾದಂಥ ಒಬ್ಬ ಹೆಂಗಸು ಬಂದು ಯೇಸುವಿನ ಪಾದಕ್ಕೆ ಅಡ್ಡಬಿದ್ದು ಆಕೆಯು ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ ತಲೆ ಕೂದಲಿನಿಂದ ಒರೆಸಿ ಆಕೆ ಯೇಸುವಿನ ಪಾದಗಳಿಗೆ ತೈಲವನ್ನು ಹಚ್ಚಿ ಮುದ್ದಿಟ್ಟಳು. Jesus told Simon a story. A man loaned money to two people, 500 denarii to one and 50 denarii to the other. But neither of them could pay him back, so he kindly forgave them both. ಯೇಸು ಸೀಮೋನನಿಗೆ ಒಂದು ಕಥೆಯನ್ನು ಹೇಳುತ್ತಾನೆ. ಇಬ್ಬರು ಸಾಲಗಾರ ಇರ್ತಾರೆ. ಅವರು ಒಬ್ಬನು 500 ರೂಪಾಯಿ, ಇನ್ನೊಬ್ಬನು 50 ರೂಪಾಯಿ ತೆಗೆದುಕೊಳ್ತಾನೆ. ಇಬ್ಬರು ಕೂಡ ಸಾಲ ತೀರಿಸಲು ಆಗದೆ ಹೋದಾಗ ಅವರು ಸಾಲ ಕೊಡದೆ ಇದ್ದಂಥ ಸಮಯದಲ್ಲಿ ಅವರಿಬ್ಬರ ಸಾಲವನ್ನು ಆ ಯಜಮಾನನು ಬಿಟ್ಬಿಡ್ತಾನೆ. Jesus asked Simon, which do you suppose loved him most after that? Simon said, the one who had owed him the most. ಯೇಸು ಕ್ರಿಸ್ತನು ಕೇಳುತ್ತಾನೆ, ಆ ಸಾಹುಕಾರರಲ್ಲಿ ಹೆಚ್ಚಾಗಿ ಪ್ರೀತಿಸುವವನು ಯಾರೆಂಬುದಾಗಿ ಕೇಳಿದಾಗ, ಯಾರಿಗೆ ಹೆಚ್ಚು ಸಾಲವನ್ನು ಬಿಟ್ಟುಕೊಟ್ಟನೋ ಅವನೇ ಹೆಚ್ಚಾಗಿ ಪ್ರೀತಿಸ್ತಾನೆ ಎಂಬುದಾಗಿ ಹೇಳುತ್ತಾನೆ. Jesus told him that her sins are many and forgiven her. She loved me much, but one who is forgiven little shows little love. Jesus said to the woman, your sins are forgiven. ಯೇಸುಸ್ವಾಮಿ ಹೇಳ್ತಾರೆ, ಈಕೆ ನನ್ನನ್ನು ಬಹಳವಾಗಿ ಪ್ರೀತಿಸಿದ್ದಾಳೆ, ಈಕೆ ಏನು ಪಾಪ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಕ್ಷಮಿಸಲ್ಪಟ್ಟಿದೆ. ಈ ಯೇಸುಸ್ವಾಮಿ ಈ ಪಾಪಗಳನ್ನು ರಕ್ಷಿಸಲಿಕ್ಕೆ ಬಂದನು, ಹಾಗೂ ಈಕೆಯ ಪಾಪಗಳನ್ನು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಆಕೆಗೆ ಆತನು ಭರವಸೆಯನ್ನು ಕೊಡುತ್ತಾನೆ. The woman adores Jesus, but the Pharisee not so much. Simon doesn't realize that his sin has separated him from God. Simon needs forgiveness and reconciliation with God. ಆ ಒಂದು ಮಹಿಳೆ ಯೇಸುಸ್ವಾಮಿಯನ್ನು ಬಂದು ಗೌರವಿಸಿ ಆರಾಧಿಸಿ ಆಕೆ ತನ್ನ ಗೌರವವನ್ನು ಸಮರ್ಪಿಸಿ ಯೇಸು ಕ್ರಿಸ್ತನಿಂದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುತ್ತಾಳೆ. ಈ ಫರಿಸಾಯನಾದರೂ ತನ್ನ ಪಾಪದಲ್ಲೇ ಜೀವಿಸಿ ಯೇಸುಸ್ವಾಮಿಯಿಂದ ಆತನು ದೂರ ಇದ್ದು ಈ ಪಾಪ ಕ್ಷಮಾಪಣೆಯನ್ನು ಹೊಂದದೇ ಆತನು ಇರುವಂತವನಾಗಿದ್ದಾನೆ. There was a wealthy art collector. His son died. The grieving father locked away his collection. ಒಂದು ಉದಾಹರಣೆಯನ್ನು ನಾವು ನೋಡಿಕೊಳ್ಳೋಣ. ಒಬ್ಬ ಕಲೆಗಾರನು ಅನೇಕ ಕಲೆಗಳನ್ನು ತನ್ನ ಒಂದು ಮನೆಯಲ್ಲಿ ಇಟ್ಕೊಂಡಿರ್ತಾನೆ. ಆತನು
ಮಗನು ಸತ್ತು ಹೋಗ್ತಾನೆ. ಆತನು ಅವುಗಳನ್ನೆಲ್ಲ ತನ್ನ ಮನೆಯಲ್ಲಿ ಇಟ್ಕೊಂಡು ಅವುಗಳನ್ನ ನೋಡುತ್ತಾನೆ. A struggling artist gave a portrait of the son. The father also died. ಆ ಒಂದು ಮಗನ ಒಂದು ಚಿತ್ರವನ್ನು ಆತನು ಬಿಡಿಸುತ್ತಾನೆ. ಒಂದು ದಿನ ತಂದೆ ಕೂಡ ಮರಣ ಹೊಂದುತ್ತಾನೆ. Later, the entire collection was auctioned. First, they auctioned the son's portrait. Nobody showed interest to buy it. ಆ ಒಂದು ಕಲಾಕೃತಿಗಳನ್ನ, ಫೋಟೋಗಳನ್ನ ಅವರು ಒಂದು ಹರಾಜಿಗೆ ಇಡ್ತಾರೆ. ಆದರೆ ಯಾರು ಕೂಡ ಆ ಮಗನ ಒಂದು ಫೋಟೋವನ್ನು ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿರಲಿಲ್ಲ. Finally, a lawyer bought it. Soon, the auction was stopped because, as per the will, the person who bought the first painting got everything in the gallery. ಕಡೆಗೆ ಒಬ್ಬ ವಕೀಲನು ಆ ಹರಾಜಿನಲ್ಲಿ ಆ ಒಂದು ಫೋಟೋಗಳನ್ನು ತೆಗೆದುಕೊಳ್ತಾನೆ ಎಂದಾಗ ಆತನು ಒಪ್ಪಿಕೊಳ್ತಾನೆ. ಅದರ ಒಂದು ಷರತ್ತು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಯಾರು ಆ ಒಂದು ಹರಾಜಿನಲ್ಲಿ ಕೂಗ್ತಾರೋ ಎಲ್ಲವೂ ಕೂಡ ಆತನಿಗೆ ಸಲ್ಲಬೇಕಾಗ್ತದೆ. When we embrace the grace of forgiveness, the first painting, we inherit the Father's entire boundless kingdom. ನಾವು ಕೃಪೆಯಿಂದ ದೇವರು ಕೊಡುವಂತ ಆ ಒಂದು ಕ್ಷಮೆಯನ್ನು ಸ್ವೀಕರಿಸಿದಾಗ ಪರಲೋಕದ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ನಾವು ಶಕ್ತರಾಗುತ್ತೇವೆ. Simon doesn't see his need for forgiveness. Everyone is debtor to God due to his sin and trespasses. ಎಲ್ಲರೂ ಕೂಡ ದೇವರಿಗೆ ಸಾಲಗಾರರೇ ಆಗಿದ್ದಾರೆ. ಇಲ್ಲಿ ಸೀಮೋನನಾದರೂ ತನ್ನ ಪಾಪದ ಪರಿಸ್ಥಿತಿಯಾದ ಆತನು ಅರಿಯದೆ ಯೇಸುಸ್ವಾಮಿಯ ಹತ್ರ ಆತನು ಇರುತ್ತಾನೆ. Sin is violation of God's commandments. We are incapable of paying the debt. Understand the depth of God's forgiveness in Jesus Christ. In forgiveness, there was suffering, pain, and agony of Jesus Christ on the cross. ನಾವು ದೇವರ ಆಜ್ಞೆಗಳನ್ನು ಮೀರಿ ಪಾಪ ಮಾಡುವಂಥವರಾಗಿದ್ದೇವೆ. ಯೇಸು ಕ್ರಿಸ್ತನು ತಾನೇ ಪಾಪಗಳಿಗೋಸ್ಕರ ತಾನು ಯಾತನೆ ಪಟ್ಟು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಅದನ್ನು ಸ್ವೀಕರಿಸಲಿಕ್ಕೆ ನಾವು ತಗ್ಗಿಸಿಕೊಂಡು ದೇವರ ಬಳಿ ಬರುವಾಗ ಅದೆಲ್ಲವೂ ಕೂಡ ನಮಗೆ ಸಿಗುವಂಥದ್ದಾಗಿದೆ. Before forgiveness, there had to be death on the cross, burial, and resurrection. ಆ ಒಂದು ಕ್ಷಮಾಪಣೆಗೆ ಮೊದಲು ಯೇಸು ಕ್ರಿಸ್ತನ ಒಂದು ಮರಣ, ಯೇಸು ಕ್ರಿಸ್ತನು ಸಮಾಧಿಯಾಗುವಂಥದ್ದು, ಆತನು ಎದ್ದು ಬರುವಂಥದ್ರ ಒಂದು ಅವಶ್ಯಕತೆ ಇದೆ. An ancient emperor established a strict law. Anyone caught stealing from the royal treasury would receive 40 lashes. ಒಬ್ಬ ಚಕ್ರವರ್ತಿಯು ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಏನು ಅಂತ ಹೇಳಿದ್ರೆ, ಯಾರಾದರೂ ತನ್ನ ಖಜಾನೆಯ ಹಣವನ್ನು ಯಾರಾದರೂ ತೆಗೆದುಕೊಂಡಿದೆಯಾದರೆ ಅವರಿಗೆ 40 ಚಡಿಯೇಟುಗಳನ್ನು ಹಾಕಬೇಕೆಂಬುದಾಗಿ ಆತನು ಶಿಕ್ಷೆ ವಿಧಿಸುತ್ತಾನೆ. The thief was caught, and it was the emperor's beloved daughter. The emperor wept as the law demanded justice, but his heart demanded mercy. ಆ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ಒಂದು ಖಜಾನೆಯಿಂದ ತನ್ನ ಮಗಳೇ ಅಪರಾಧಿಯಾಗಿ ಆಕೆ ಅದನ್ನ ಕದ್ದು ಬಿಟ್ಟಿರ್ತಾಳೆ. ಆಗ ಆ ಒಂದು ಚಕ್ರವರ್ತಿಗೆ ಬಹಳ ದುಃಖ ಆಗ್ತದೆ. ಆತನು ಏನು ಮಾಡಬೇಕೆಂಬುದಾಗಿ ತಿಳಿದವನಾಗಿರುತ್ತಾನೆ. On the day of punishment, the daughter was tied to the post. The executioner raised the whip, but just as it fell, the emperor threw himself around the daughter, taking the lashes upon his own back. ಆ ಒಂದು ಶಿಕ್ಷೆ ಕೊಡುವಂತ ಸಮಯ ಬಂದಾಗ ಆಕೆಯನ್ನು ಒಂದು ಕಂಬಕ್ಕೆ ಕಟ್ಟಾಕಿ ಆಕೆಯನ್ನು ಒಡೆಯುವಂತವರು ಬಂದು ನಿಲ್ಲುತ್ತಾರೆ. ತಂದೆಯಾದರೂ ಬಂದು ಆಕೆಯನ್ನು ಅಪ್ಪಿಕೊಂಡು ಆಕೆಗೆ ಬೀಳುವಂತ ಎಲ್ಲ ಚಡಿಯೇಟುಗಳು ತನ್ನ ಮೇಲೆ ಬೀಳಬೇಕೆಂಬುದಾಗಿ ಆತನು ನಿರ್ಧಾರ ಮಾಡಿಕೊಳ್ಳುತ್ತಾನೆ. God's perfect justice requires a penalty for our sins, but out of immense love, Jesus Christ stepped in and took the penalty on our behalf. ನಾವು ಮಾಡಿದ ಪಾಪಗಳಿಗೋಸ್ಕರ ನಾವು ದಂಡನೆ ಅನುಭವಿಸಬೇಕಾಗಿರ್ತದೆ. ಆದರೆ ಯೇಸು ಕ್ರಿಸ್ತನಾದರೂ ತಾನೇ ಬಂದು ನಮ್ಮೆಲ್ಲರ ದಂಡನೆಯನ್ನು ಹೊರಲಿಕ್ಕೋಸ್ಕರ ತಾನೇ ಅಪರಾಧಿ ಸ್ಥಾನದಲ್ಲಿ ನಿಂತು ನಮ್ಮೆಲ್ಲರ ಪಾಪಗಳನ್ನು ಆತನು ತನ್ನ ಮೇಲೆ ಹೊತ್ತುಕೊಳ್ಳುತ್ತಾನೆ. Forgiveness received awakens love and worship. Simon is incapable of worshipping because he doesn't think he needs God's forgiveness. Believers should not slip into Simon's mindset. ಈ ಒಂದು ಕ್ಷಮಾಪಣೆಯು ಯೇಸು ಕ್ರಿಸ್ತನಲ್ಲಿ ಸಿಗುವಂಥದ್ದಾಗಿದೆ. ಸೀಮೋನನಾದರೂ ಯೇಸು ಕ್ರಿಸ್ತನ ಬಳಿಯಲ್ಲಿದ್ದು ಆತನನ್ನ ಯಾವ ರೀತಿಯಾಗಿ ಆತನನ್ನ ಕ್ಷಮಾಪಣೆ ಹೊಂದಬೇಕೆಂಬುದಾಗಿ ತಿಳಿಯದೆ ಆತನ ಬಳಿಯಲ್ಲಿದ್ದುಕೊಂಡು ಅದನ್ನು ಎದುರು ನೋಡುವಂಥ ವ್ಯಕ್ತಿಯಾಗಿರುತ್ತಾನೆ. Modern day Pharisees also reject core values like mercy, love, and compassion.
ಈಗಲಾದರೂ ಈಗಿನ ಕಾಲದಲ್ಲಿ ಕೂಡ ಫರಿಸಾಯರು ಧರ್ಮಶಾಸ್ತ್ರದ ಮೂಲವಾದಂಥ ದಯೆ, ಕರುಣೆ ಹಾಗೂ ಕ್ಷಮೆಯನ್ನು ಅವರು ಬಿಟ್ಟು ಜೀವನವನ್ನು ಮಾಡುವಂಥವರಾಗಿದ್ದಾರೆ. Jesus was not saying he came only to save people that seemed to need him most, like rapists, prostitutes, and murderers. No one needs him more than you and me. ಯೇಸು ಕ್ರಿಸ್ತನು ಕೇವಲ ಅತ್ಯಾಚಾರ ಮಾಡಿದಂಥವರು, ಕೊಲೆ ಮಾಡಿದಂಥವರು, ಪಾಪಿಗಳಿಗೋಸ್ಕರ ಮಾತ್ರವಲ್ಲದೆ ಆತನು ಈಗಿರುವಂಥ ನನ್ನ ಮತ್ತು ನಿನ್ನನ್ನು ಕೂಡ ಕ್ಷಮಿಸಲಿಕ್ಕೋಸ್ಕರ ಈ ಲೋಕಕ್ಕೆ ಆತನು ಬಂದಂಥವನಾಗಿದ್ದಾನೆ. Those who have died with Jesus Christ live for the needs and interests of others. If we make any effort to hide our sin, we clearly not understood the gospel and not embrace the grace. ಕ್ರಿಸ್ತನೊಂದಿಗೆ ಮರಣ ಹೊಂದಿದಂಥವರು ಅವರು ತಮಗಾಗಿ ಜೀವಿಸದೆ ಅವರು ಇತರರ ಒಂದು ಸಹಾಯಕ್ಕಾಗಿ ಅವರು ಜೀವಿಸುವಂಥವರಾಗಿದ್ದಾರೆ. ಹಾಗೂ ಯೇಸು ಕ್ರಿಸ್ತನು ಮರಣ ಹೊಂದಿದ್ರಿಂದ ನಮ್ಮೆಲ್ಲರೂ ಕೂಡ ಬಿಡುಗಡೆಯಾದು ಸಿದ್ಧವಾಗಿದೆ. ಆತನಲ್ಲಿ ನಮಗೆ ಸಂಪೂರ್ಣ ಸಮಾಧಾನ, ಬಿಡುಗಡೆ ಇರುವಂಥದ್ದಾಗಿದೆ. A true follower of Christ has a changed heart, change made by the Holy Spirit, not following mere rules. Such persons receive praises from God. ನಿಜವಾದಂಥ ಶಿಷ್ಯನು ಯೇಸು ಕ್ರಿಸ್ತನಿಂದ ಕ್ಷಮೆ ಹೊಂದಿ ನೂತನ ಹೃದಯವನ್ನು ಹೊಂದಿಕೊಂಡು ಆತನು ದೇವರಿಗೋಸ್ಕರ ಜೀವಿಸುತ್ತಾ ಆತನ ಮಹಿಮೆಪಡಿಸುವಂತವನಾಗಿದ್ದಾನೆ. ಮಾತ್ರವಲ್ಲದೆ ಆತನು ಇತರರನ್ನು ಕೂಡ ಪ್ರೀತಿಸುವಂತವನಾಗಿದ್ದಾನೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ. ನೀನು ಕ್ಷಮಿಸುವಂಥವನು, ಕೃಪೆ ತೋರುವಂಥವನು, ದಯೆಕರಣ ಉಳ್ಳಂಥವನು ಆಗಿದೆ. ಅದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಿಗೋಸ್ಕರ ನೀನು ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟದಕ್ಕಾಗಿ, ನೀನು ಮರಣದಿಂದ ಎದ್ದು ಬಂದದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಎಷ್ಟೇ ಪಾಪಗಳಿದ್ದರೂ, ಅದು ಕಡು ಕೆಂಪಾಗಿದ್ದರೂ ಅದನ್ನು ಹಿಮದಂತೆ ಬಿಳುಪು ಮಾಡುವಂಥವು ನೀನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದು ನಿನಗೆ ವಿಧೇಯರಾಗಿ ನಿನ್ನನ್ನು ಮಹಿಪಡಿಸುವಂಥವರಾಗಿ ಜೀವಿಸುವಂತೆ ನೀನು ಸಹಾಯಿಸು. ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರ ಮೇಲೆ ಕೂಡ ನಿನ್ನ ಆಶೀರ್ವಾದ ಕೃಪೆಯಲ್ಲಿ ನಮ್ಮೆಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಘನಮಾನ ಮಹಿಮೆ ನಿನ್ಗೊಬ್ಬನಿಗೆ ಸಮರ್ಪಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.